ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ಧನಸ್ಸು ರಾಶಿಯವರಿಗೆ ಗುರುಗ್ರಹ ರಾಶ್ಯಾಧಿಪತಿ 4ನೇ ಸ್ಥಾನಾಧಿಪತಿಯಾಗಿ ಅಷ್ಟಮ ಸ್ಥಾನ ಕಟಕ ರಾಶಿ ಮಿತ್ರಗ್ರಹ ರಾಶಿ ಗುರುವಿನ ಉಚ್ಚ ಸ್ಥಾನದಲ್ಲಿ ಜಲತತ್ವ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ಆಗೋದ್ರಿಂದ ಕೆಲವು ವಿಷಯಗಳಲ್ಲಿ ಧನಸ್ಸು ರಾಶಿಯವರಿಗೆ ಅಶುಭ ಫಲಗಳು ದೊರೆಯಲಿದೆ. ಗುರು ಬಲವನ್ನು ಕಳೆದುಕೊಳ್ತೀರಾ. ಅಂದರೆ ಅಶುಭ ಸ್ಥಾನ ಅಷ್ಟಮ ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗೋದ್ರಿಂದ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗುತ್ತೆ, ವಿಘ್ನಗಳಾಗುತ್ತೆ. ಆದರೆ ಗುರುಗ್ರಹ ಶುಭ ಗ್ರಹ, ಕಲಿಕಾ ಗ್ರಹ, ಜ್ಞಾನದ ಗ್ರಹ, ರಾಶ್ಯಾಧಿಪತಿ, ನಿಮಗೆ ಚತುರ್ಥಾಧಿಪತಿ ಆಗಿ ಯಾವ ಫಲಗಳನ್ನ ಶುಭ ಫಲಗಳನ್ನ ಗುರುಗ್ರಹ ನೀಡ್ತಾರೆ. ಪ್ರತಿ ಒಬ್ಬ ಧನಸ್ಸು ರಾಶಿಯವರಿಗೂ ನಿಮ್ಮ ಹೈಯರ್ ಲರ್ನಿಂಗ್ ವಿಷಯದಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ನೀವೇನಾದರೂ ಹಿಡನ್ ಅಂದ್ರೆ ರಹಸ್ಯ ವಿಷಯಗಳನ್ನ ನೀವು ಕಲಿಯುವವರಾಗಿದ್ದರೆ ಮೇಕ್ಸ್ ಯು ರಿಚ್ ಇನ್ ವಿಸ್ಡಮ್ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ರಹಸ್ಯ ವಿಷಯಗಳಿಗೆ ಇನ್ವೆಸ್ಟಿಗೇಷನ್ ಮಾಡಬಹುದು, ಸಂಶೋಧನೆ ಮಾಡುವಂತಹ ವಿದ್ಯಾ ಆರಂಭವನ್ನು ಮಾಡಬಹುದು, ಅಥವಾ ಆ ವಿದ್ಯಾಭ್ಯಾಸದಲ್ಲಿ ನೀವಿರಬಹುದು. ಕೆಲವು ವಿಜ್ಞಾನದಲ್ಲೂ ಸಂಶೋಧನೆಗಳನ್ನ ಮಾಡಲಾಗುತ್ತೆ. ಹೀಗೆ ಇಂಥ ವಿಷಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಕೆಲವರು ಲೈಫ್ ಡೆತ್ ಬಗ್ಗೆ ಸಂಶೋಧನೆ ಮಾಡ್ತಾ ಇರ್ತಾರೆ. ಕೆಲವರು ಆಧ್ಯಾತ್ಮಿಕವಾಗಿ ಆತ್ಮಜ್ಞಾನದ ಆಳವಾದಂತಹ ವಿಷಯಗಳನ್ನ ತಿಳಿಯುವುದಕ್ಕೆ ಮುಂದಾಗಿರ್ತಾರೆ. ಈ ಮಾರ್ಗದಲ್ಲಿ ಇರುವಂತಹ ಕಲಿಕೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಗುರುಗ್ರಹ ರಹಸ್ಯ ವಿಷಯಗಳಿಗೆ ಶುಭವನ್ನ ನೀಡಲಿದೆ. ಇನ್ನು ಈ ಸ್ಥಾನವನ್ನ ಗುರುಗ್ರಹ ಪ್ರವೇಶಿಸೋದ್ರಿಂದ ಮುಖ್ಯವಾಗಿ ಗುರುಬಲವನ್ನ ಕಳೆದುಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಡೆಯಬಹುದಾದಂತಹ ಮಂಗಳ ಕಾರ್ಯಗಳು, ಶುಭ ಆರಂಭಗಳು, ವಿದ್ಯಾ ಆರಂಭಗಳು ಇವೆಲ್ಲದಕ್ಕೂ ಹಿನ್ನಡೆ ಆಗುತ್ತೆ. ಯೋಚಿಸ್ತೀರಾ ಮಾಡಬೇಕು ಅಂತ ಆದ್ರೆ ಸಾಧ್ಯ ಆಗೋದಿಲ್ಲ, ಹಿನ್ನಡೆ ಆಗುತ್ತೆ. ವಿವಾಹ ಆಗಬೇಕು, ನಿಮಗೇನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ದಶಾಭುಕ್ತಿಯು ಬಲವಾಗಿದ್ದರೆ ಸಪ್ತಮಾಧಿಪತಿ ಯೋಗಕಾರಕರ ಭುಕ್ತಿ ನಡೀತಾ ಇದ್ರೆ ನೀವು ವಿವಾಹ ಆಗಬಹುದು. ಆದ್ರೆ ನಿಮ್ಮ ಭುಕ್ತಿಯು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದಿಲ್ಲ ಮತ್ತು ಈ ಒಂದು ಗ್ರಹಗಳು ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಕಾರ್ಯಗಳು ನಡೆಯೋದಿಲ್ಲ, ವಿಳಂಬ ಆಗುತ್ತೆ. ಅಂದ್ರೆ ವಿವಾಹ ವಿಳಂಬ, ಇದನ್ನ ಈ ಗ್ರಹ ಇಲ್ಲಿ ಸೂಚಿಸ್ತಾರೆ. ಇನ್ನು ಅಷ್ಟಮ ಸ್ಥಾನ ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿಯೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೋಲು ಆಗುವಂತೆ, ಆಕಸ್ಮಿಕವಾಗಿ ಸೋಲು ಅಂದ್ರೆ ನೀವು ತಿಳಿದೇ ಇರೋದಿಲ್ಲ, ನಿರೀಕ್ಷೆ ಮಾಡಿರೋದಿಲ್ಲ, ಸಡನ್ ನಿಮಗೆ ಸೋಲಾಗಬಹುದು. ಭಯ ಹೆಚ್ಚಾಗುತ್ತೆ, ಅಂದ್ರೆ ಏನಾಗ್ಬಿಡುತ್ತೋ ಅನ್ನುವಂತಹ ಭಯ, ಒಳಗೊಳಗೆ ತುಂಬಾ ಭಯ, ಕಷ್ಟ ನಷ್ಟ, ಏನಾದ್ರೂ ಕಷ್ಟ ಬರ್ಬೋದು, ಆಕಸ್ಮಿಕವಾಗಿ ಕಷ್ಟ ಬರ್ಬೋದು. ಅದು ಹಣದ ಕಷ್ಟವೇ ಬರಬಹುದು ನಿಮಗೆ, ಅಥವಾ ಕುಟುಂಬದ ಒಂದು ಸಮಸ್ಯೆಗಳೇ ಬರಬಹುದು. ಈ ರೀತಿ ಆಕಸ್ಮಿಕವಾಗಿ ಆಗಬಹುದಾದುದಕ್ಕೆ ಇಲ್ಲಿ ಈ ಸ್ಥಾನ ಅಶುಭವನ್ನ ನೀಡುತ್ತೆ. ಅಥವಾ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ರಾಶ್ಯಾಧಿಪತಿ ಅಷ್ಟಮವನ್ನ ಪ್ರವೇಶಿಸುವುದು ಹೆಲ್ತ್ ಪ್ರಾಬ್ಲಮ್ ಆಗುವಂತೆ, ಮನಃಶಾಂತಿ ಇರುವುದಿಲ್ಲ, ಹೆಚ್ಚು ಚಿಂತಿತರಾಗುವಂಥದ್ದು. ಆ ಸ್ಥಾನವನ್ನ ಕೇತುಗ್ರಹವು ಪ್ರವೇಶಿಸ್ತಾರೆ. ಯಾವುದೇ ಒಂದು ವಿಷಯ ಆದರೂ ಬಹಳ ಡೀಪ್ ಆಗಿ ಆಲೋಚಿಸ್ತೀರಾ, ಆಳವಾಗಿ ಯೋಚಿಸ್ತೀರಾ.
ಆಳವಾದಂತಹ ರಿಸರ್ಚ್ ಮಾಡೋದಕ್ಕೆ ಈ ಗ್ರಹ ಒಳ್ಳೆಯದನ್ನ ನೀಡ್ತಾರೆ, ಗ್ರಹಗಳ ಕೇತು ಗ್ರಹ ಮತ್ತು ಗುರು ಗ್ರಹ. ಆದ್ರೆ ಈ ಚಿಂತೆ, ಕೆಲವರಿಗೆ ಚಿಂತೆ ಅಂದ್ರೆ ಆ ಚಿಂತೆ ಇವರಿಗೆ ಅನಾರೋಗ್ಯವನ್ನ ತರುತ್ತೆ. ಅಂತಹ ಚಿಂತೆಗಳನ್ನ ಮಾಡಬಾರ್ದು. ಇನ್ನು ಚತುರ್ಥ ಸ್ಥಾನಾಧಿಪತಿ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹ ನಿಮ್ಮ ಆಸ್ತಿ ವಿಷಯಗಳು ಇದ್ರೆ, ತೆಗೆದುಕೊಳ್ಳುವುದಿದ್ರೆ ಅಶುಭವನ್ನ ನೀಡ್ತಾರೆ. ಮನೆ ಮತ್ತು ಮನೆಯ ವಿಷಯಗಳಿಗೆ, ಮನೆಯ ವಾತಾವರಣಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಒಂದು ಆಸ್ತಿ ಮಾರಾಟ ಮಾಡುವುದಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ಯಾಕೆಂದ್ರೆ ಚತುರ್ಥದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ. ಈ ಸ್ಥಾನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಅದರಿಂದ ಬರಬಹುದಾದಂತಹ ಲಾಭಕ್ಕೆ ಕಷ್ಟ ಆಗ್ಬೋದು. ಅಂದ್ರೆ ಕೆಲವರು ಅಷ್ಟಕ್ಕಷ್ಟೇ ಇರ್ಲಿ ವ್ಯಾಪಾರ ಮಾಡ್ತಾರೆ, ಕೆಲವರು ನಷ್ಟ ಮಾಡಿಕೊಂಡು ಕೊಡುವಂತಹ ಪರಿಸ್ಥಿತಿಯು ಬರುತ್ತೆ. ಆದ್ರೆ ಆ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಸ್ತಿ, ಭೂಮಿ, ಮನೆ, ವಾಹನ ಈ ವಿಷಯಗಳಿಗೆ ಅಶುಭವನ್ನ ನೀಡ್ತಾರೆ. ಆದ್ರೆ ಆಸ್ತಿ ಮಾರಾಟ ಮಾಡಲೇಬೇಕು ಅನ್ನುವುದಿದ್ರೆ ನಿಮ್ಗೆ ಇಲ್ಲಿ ಅನುಕೂಲ ಆಗುತ್ತೆ. ಆದ್ರೆ ರಿಯಲ್ ಎಸ್ಟೇಟ್ ಮಾಡುವಂತಹ ವ್ಯಕ್ತಿಗಳಿಗೆ ಅನಾನುಕೂಲ ಆಗುತ್ತೆ. ಮತ್ತು ವ್ಯವಸಾಯ ಮಾಡುವವರಿಗೂ ಹೆಚ್ಚು ಲಾಭ ದೊರೆಯೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗೋದ್ರಿಂದ ಎಲ್ಲವನ್ನ ಕಳೆದುಕೊಳ್ಳುವಂತಹ ಭಯ ನಿಮಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಗುರುಗ್ರಹ ಅಷ್ಟಮ ಅಂದ್ರೆ ಅಷ್ಟಮ ಜಲತತ್ವ ರಾಶಿ, ಚಂದ್ರನ ರಾಶಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಇರುವಂತಹ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಅಥವಾ ಕೆಲವು ವಿಷಯಗಳ ಸಂಬಂಧಪಟ್ಟಂತೆ ಒಳಗೊಳಗೆ ಅಳುವಂತಹ ಸಂದರ್ಭಗಳು ನಿಮಗೆ ಬರುತ್ತೆ, ಅಳುವಂತಹ ಸಂದರ್ಭಗಳು ಬರುತ್ತೆ. ಇದರಿಂದ ಏನಾಗುತ್ತೆ, ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಏನಿರುತ್ತೆ ಅದು ನಿಮಗೆ ಬಹಳ ನೋವು, ದುಃಖವನ್ನ ಕೊಡುತ್ತೆ. ಇಲ್ಲಿ ಗುರುಗ್ರಹ ಕೇತು ಗ್ರಹದ ಕಂಜಕ್ಷನ್ ಅನ್ನು ಪಡೆಯೋದ್ರಿಂದ ಸ್ವಲ್ಪ ಅವಿವೇಕಿ ಅಂತ ಇಲ್ಲಿ ಯೋಚನೆ ಮಾಡುವಂತೆ ಆಗುತ್ತೆ. ವಿವೇಚನೆಯನ್ನ ಕಳೆದುಕೊಳ್ತೀರಾ ಕೆಲವು ತಿಂಗಳುಗಳ ನಂತರದಲ್ಲಿ. ಈ ಪರಿಸ್ಥಿತಿಯಲ್ಲಿಯೂ ಗುರುಗ್ರಹ ನಿಮಗೆ ಕಲಿಸ್ತಾರೆ. ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಯಾವ ದುಃಖವನ್ನ ಅನುಭವಿಸ್ತಾ ಇದ್ದೀರಾ ಅದರಿಂದ ಕಲಿಯುವಂತೆ ಗುರುಗ್ರಹ ಪ್ರಭಾವವನ್ನ ಮಾಡ್ತಾರೆ. ಯಾವುದೇ ಒಂದು ಸೀಕ್ರೆಟ್ಸ್ ಇದ್ರೂ ಲರ್ನ್ ಟು ಹ್ಯಾಂಡಲ್ ಸೀಕ್ರೆಟ್ಸ್. ಯಾವಾಗಲೂ ಯಾವ ವಿಷಯಗಳಲ್ಲಿ ನಿಮಗೆ ಸೋಲು ಆಗ್ತಾ ಇದೆ, ಯಾರಿಂದ ಅಡೆತಡೆಗಳಾಗ್ತಾ ಇದೆ ಮತ್ತು ಯಾವ ವಿಷಯಕ್ಕೆ ಮುಂದಾಗ್ತಿದ್ದೀರಾ ಆ ಒಂದು ವಿಷಯಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಲಿಬೇಕಾಗುತ್ತೆ. ಅದೆಲ್ಲವೂ ಒಂದು ಜೀವನದಲ್ಲಿ ಇರಬೇಕಾದಂತಹ ಕಲೆ. ವಿವೇಚನೆಯನ್ನ ಕಳೆದುಕೊಳ್ಬಾರ್ದು, ಬೇಸರಗೊಳ್ಬಾರ್ದು. ನೀವು ವಿದ್ಯಾರ್ಥಿ ಆಗಿದ್ರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗಬಹುದು, ನಿರೀಕ್ಷೆ ಮಾಡದ ಇರುವಂತಹ ಅಂಕಗಳು ನಿಮಗೆ ಬರಬಹುದು. ನೀವು ಉದ್ಯೋಗಸ್ಥರಾಗಿದ್ರೆ ಉದ್ಯೋಗದಲ್ಲಿ ನಿಮಗೆ ಹೆಚ್ಚು ಶ್ರಮ ಆಗ್ತಾ ಇರಬಹುದು, ಗೌರವ ಸಿಗದೆ ಇರಬಹುದು, ಪ್ರಶಂಸೆಗಳು ಸಿಗದೆ ಇರಬಹುದು, ಅಥವಾ ಬೇರೆ ಇತರರಿಂದ ಏನಾದರೂ ಸಮಸ್ಯೆಗಳಾಗಬಹುದು. ಯಾವಾಗ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸ್ತಾರೆ ಆಗ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಕಷ್ಟ ಇರುತ್ತೆ, ಸಕ್ಸಸ್ಗೆ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೀವು ಮಾಡಿದ್ದು ಬೇರೆಯವರಿಗೆ ಆಗುತ್ತೆ. ಅಂದ್ರೆ ಗುರು ಉಚ್ಚ ಆಗಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಅಲ್ಲಿ ಆ ರೀತಿ ರಿಸಲ್ಟ್ ಕೊಡ್ತಾರೆ. ಗುರುಗ್ರಹ ಅಷ್ಟಮದಿಂದ ಗುರುವಿನ ನೀಚ ಸ್ಥಾನ 2ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಂತೋಷ ಇರಲ್ಲ, ಧನಾಭಿವೃದ್ಧಿಗೆ ಕಷ್ಟ ಆಗುತ್ತೆ, ಕುಟುಂಬದ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಇರುತ್ತೆ. ಈ ಸ್ಥಾನವನ್ನ ರಾಹುಗ್ರಹವು ಪ್ರವೇಶಿಸ್ತಾರೆ ಕೆಲವು ತಿಂಗಳ ನಂತರದಲ್ಲಿ. ಇನ್ನು ಚತುರ್ಥ ಸ್ಥಾನವನ್ನ ಗುರು ವೀಕ್ಷಿಸಿದರು, ಚತುರ್ಥಾಧಿಪತಿ ಗುರುವೇ ಆಗಿರೋದ್ರಿಂದ ಗುರುವು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ನಿಮಗೆ ಅಶುಭ ಫಲಗಳನ್ನೇ ಹೆಚ್ಚಾಗಿ ಗುರುಗ್ರಹ ನೀಡುತ್ತಾರೆ. ಇನ್ನು 12ನೇ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸೋದ್ರಿಂದ ಅಧಿಕವಾದಂತಹ ಖರ್ಚುಗಳನ್ನ ಸೂಚಿಸುತ್ತೆ. ಅಧಿಕವಾದ ಖರ್ಚು, ವ್ಯಯ, ನಷ್ಟವಾಗುವ ಸಾಧ್ಯತೆ. ಅಷ್ಟಮದಲ್ಲಿ ಧನ ನಷ್ಟ ಅಂದ್ರೆ ಸಡನ್ ಆಗಿ ಲಾಸ್ ಆಗ್ಬೋದು. ನಿಮಗೆ ಸಡನ್ ಆಗಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗುವಂತ ಸಾಧ್ಯತೆ, ಸಡನ್ ಆಗಿ ಏನಾದ್ರೂ
ಸಮಸ್ಯೆಗಳು ಬರಬಹುದು. ನಿಮಗೆ ಹಿಡನ್ ಮ್ಯಾಟರ್ಸ್ ಇಂದ ಆದ್ರೂ ಆಗಬಹುದು. ಗೌರವಕ್ಕೆ ಧಕ್ಕೆ, ಗೌರವವನ್ನು ತಂದುಕೊಡುವ ಗ್ರಹ ಗುರುಗ್ರಹ ಆಗಿ ಗೌರವಕ್ಕೆ ಧಕ್ಕೆ ಬರಬಹುದು. 12ನೇ ಸ್ಥಾನದಲ್ಲಿ ನಿಮಗೆ ದೂರ ಪ್ರಯಾಣ ಮಾಡುವುದಕ್ಕೆ, ಅಷ್ಟಮದಿಂದ ಗುರು ವೀಕ್ಷಣೆ ಮಾಡೋದ್ರಿಂದ ದೂರ ಪ್ರಯಾಣ ಮಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಇನ್ನುಳಿದಂತೆ ಅಲ್ಲಿ ಬಹಳ ಅಧಿಕವಾದಂತ ಖರ್ಚು ಆಗುವಂತೆ ಗುರುವಿನ ಪ್ರಭಾವ 12ನೇ ಸ್ಥಾನಕ್ಕೂ ಇದೆ. ಈ ವರ್ಷದಲ್ಲಿ ಗುರು ಬಲವನ್ನು ಕಳೆದುಕೊಳ್ಳೋದ್ರಿಂದ ಧನಸ್ಸು ರಾಶಿಯವರು ಧನಾಭಿವೃದ್ಧಿ, ವ್ಯಾಪಾರ, ವ್ಯವಹಾರ, ಉದ್ಯೋಗ ಈ ಎಲ್ಲ ವಿಷಯಗಳಲ್ಲಿಯೂ ಅಡೆತಡೆಗಳು, ವಿಘ್ನಗಳು, ವಿಳಂಬ ಆಗುವುದನ್ನ ಇಲ್ಲಿ ಅನುಭವಿಸಬೇಕಾಗುತ್ತೆ. ಆದರೆ ಪರಿಹಾರವಾಗಿ ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರು ಸಮಾನ ದೇವತೆಗಳನ್ನ ಪೂಜಿಸಿ ಮತ್ತು ಗುರುವಾರಗಳಂದು ಗುರುಗಳ ದೇವಸ್ಥಾನಕ್ಕೆ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಕಡಲೆಕಾಳನ್ನ ದಾನ ಮಾಡಿ ಸಂಕಲ್ಪವನ್ನ ಮಾಡ್ಕೊಳ್ಳಿ. ನೀವು ನಿರಂತರವಾಗಿ ಗುರುವಿನ ಅನುಗ್ರಹದಿಂದ ಇರುವಂತಹ ಪ್ರಯತ್ನವನ್ನ ಮಾಡಿ. ಅಂದರೆ ಯಾವಾಗ ನೀವು ನಿತ್ಯಾನುಷ್ಠಾನದಲ್ಲಿ ಇರ್ತೀರಾ ಆಗ ಗುರುವಿನಿಂದ ಹೆಚ್ಚು ಅಶುಭ ಫಲಗಳು ದೊರೆಯೋದಿಲ್ಲ. ಏಕೆಂದ್ರೆ ನಿಮಗೆ ಗುರುವೇ ರಾಶ್ಯಾಧಿಪತಿ. ನಿಮ್ಮ ಆರೋಗ್ಯವು ಕೆಡುವ ಸಾಧ್ಯತೆ ಇರುತ್ತೆ. ಗುರುವು ಸೌಖಿಕವಾಗಿ ಬರುವಂತಹ ಸಕ್ಕರೆ ವ್ಯಾಧಿ ಆಗ್ಬೋದು, ಅಧಿಕವಾದಂತಹ ಹೆಚ್ಚು ಅಗತ್ಯವಿಲ್ಲದ ದಪ್ಪ ಆಗುವುದಕ್ಕೆ ಆಗ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದಕ್ಕೆ ಆಗ್ಬೋದು. ಇದಕ್ಕೆಲ್ಲವೂ ಗುರುವೇ ಕಾರಕ ಗ್ರಹ. ಈ ಗ್ರಹವೇ ಅಷ್ಟಮ ಸ್ಥಾನವನ್ನ ಪ್ರವೇಶಿಸ್ತಾ ಇದ್ದಾರೆ. ಗ್ಯಾಸ್ಟ್ರಿಕ್ ಬರುವಂಥದ್ದು, ಅಜೀರ್ಣ ಆಗುವಂಥದ್ದು, ಈ ಒಂದು ವಿಷಯಗಳ ಸಂಬಂಧಪಟ್ಟಂತೆ ಎಲ್ಲದರ ಒಂದು ನಿಮ್ಮ ಪಾಲನೆ, ದೇಹ ಪಾಲನೆಯು ಸರಿ ಇರಬೇಕಾಗುತ್ತೆ. ಹಾಗಾಗಿ ಗುರುಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಮತ್ತು ಅಷ್ಟಮದಲ್ಲಿ ಕೇತು ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಡಿಸೆಂಬರ್ 2026 ಡಿಸೆಂಬರ್ ಮಾಸದಿಂದ ನೀವು ಕೇತು ಗ್ರಹಕ್ಕೂ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ರಾಶ್ಯಾಧಿಪತಿಯ ಕಂಜಕ್ಷನ್ ಅಲ್ಲಿ ಕೇತು ಗ್ರಹ ಸಂಚಾರ ಆಗೋದ್ರಿಂದ ಪ್ರತಿ ದಿನವೂ ಗಣಪತಿ ಅಷ್ಟೋತ್ತರವನ್ನ ಪಠನೆ ಮಾಡಿ, ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಿ. ಯಾಕಂದ್ರೆ ದ್ವಿತೀಯ ಸ್ಥಾನವನ್ನ ರಾಹು ಗ್ರಹ ಪ್ರವೇಶಿಸ್ತಾ ಇರೋದ್ರಿಂದ ಗುರುಬಲ ಇದ್ದರೂ ಗುರುಬಲ ಇಲ್ಲದಿದ್ದರೂ ಗ್ರಹಗಳ ನಿಖರ ಸತ್ಯತೆಗಳ ಫಲಗಳನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಅದಕ್ಕಾಗಿ ಒಂದು ಉದಾಹರಣೆ ಜಾತಕವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ, ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ
ಇವರಿಗೆ ಸರ್ಜರಿ ಆಗುತ್ತೆ, ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ, ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದ್ರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರನನ್ನ ಶುಭಪಡಿಸುವುದಕ್ಕೆ ಆಗಲ್ಲ. ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸುವುದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದ್ರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. ಎರಡನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದ್ರೆ ಇಲ್ಲಿ ಸೂರ್ಯ ಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ.
ಈ ಎರಡೂ ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ, ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಗುರುಬಲ ಇಲ್ಲ ಅಂತ ಯೋಚಿಸಬೇಡಿ. ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ. ನಿಮಗೆ ಶುಭ ಯೋಗ, ಶುಭ ಫಲಗಳು ದೊರೆಯಲುಬಹುದು. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮಗೆ ಒಳ್ಳೆ ಆಲೋಚನೆಗಳು ಬರಲಿ. ಗುರುವಿನ ರಕ್ಷೆ ಇರಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.